ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆಗಿದ್ರೂ ಅವ್ರಿಗೆ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ, ಯಾಕೆ ಅಂತ ಕೇಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ಏನು ಕಾರ್ಡ್ಸ್ ಬರುತ್ತೆ, ಅದೇನು ಹೇಳುತ್ತೆ ನಿಮಗೆ ನೋಡೋಣ. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮ ನೆನಪು ಏನಕ್ಕೆ ಬರ್ತಾ ಇದೆ ನೋಡೋಣ. ಇಲ್ಲೊಂದು ಫ್ರೆಂಡ್ಶಿಪ್ ಇತ್ತು, ಅದಕ್ಕೆ ಸ್ಯಾಕ್ರೆಡ್ ಸ್ಪೇಸ್, ಮತ್ತೊಂದು ಚೇಂಜ್, ಇಲ್ಲೊಂದು ಪ್ರಾಸ್ಪ್ಯಾರಿಟಿ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಹಾಗೆ ಇಲ್ಲೊಂದು ಸೀಕ್ರೆಟ್ ಸ್ಪೇಸ್ ಅಂತ ಬರ್ತಾ ಇದೆ. ಏನೋ ನೆಮ್ಮದಿ ಬೇಕು ಅಂತ ಅನಿಸಿರ್ಬೇಕು. ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ರೆ ಸರಿ, ಆದರೆ ಮುಂದೆ ಕಮಿಟ್ಮೆಂಟ್ ಬೇಕು, ಅದಕ್ಕೆಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಸ್ಪೇಸ್ ಬೇಕು ಅಂತ ಅನಿಸಿರ್ಬೇಕು ಅವ್ರಿಗೆ. ಹಾಗೆ ಇಲ್ಲೊಂದು ಚೇಂಜ್ ಇದೆ. ಇಲ್ಲಿ ಲೆಟ್ ಗೋ ಆಫ್ ದಿ ಪಾಸ್ಟ್ ಬರ್ತಾ ಇದೆ. ಹಾಗಾಗಿ ಹಿಂದಿನದೆಲ್ಲ ಮರೆತು ಮುಂದೆ ಒಂದು ಚೇಂಜ್ ಇದೆ ನಿಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ಇಲ್ಲೊಂದು ಸೇಕ್ರೆಡ್ ಸ್ಪೇಸ್ ಅಂತ ಬರ್ತಾ ಇದೆ. ಸೇಕ್ರೆಡ್ ಸ್ಪೇಸ್ ಅಂದಾಗ ಪೀಸ್ ಆಫ್ ಮೈಂಡ್. ಈ ಒಂದು ಟೈಮಲ್ಲಿ ಅವರು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಫ್ರೆಂಡ್ಶಿಪ್ ಇದೆ. ಬಾಟಮ್ನಲ್ಲಿ ಪ್ರಾಸ್ಪ್ಯಾರಿಟಿ ಬಂದಿದೆ. ಫೋಕಸ್ ಆನ್ ದಿ ಪಾಸಿಟಿವ್ ಆ್ಯಂಡ್ ಮೋರ್ ಗುಡ್ ವಿಲ್ ಕಮ್. ಆ ಒಂದು ಮೆಸೇಜ್ ಇದೆ. ಆದ್ದರಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮುಂದೆ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಚೇಂಜ್ ಇದೆ. ಯಾವತ್ತೂ ಹೀಗೆ ಇರಲ್ಲ, ಲೈಫು ಚೇಂಜ್ ಆಗ್ತಾ ಇರುತ್ತೆ. ಸುಖ ದುಃಖ ಎರಡೂ ಇರುತ್ತೆ. ಇಲ್ಲೊಂದು 4 ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್, ಮತ್ತೊಂದು ಪೇಜ್ ಆಫ್ ಕಪ್ಸ್, ಹಾಗೆ ಎಂಪರರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಡೆತ್ ಕಾರ್ಡ್, ರೀಬರ್ತ್, ದಿ ಫೂಲ್ ಬರ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಅನ್ಸರ್ಟೇನಿಟಿ ಇದೆ ಅಂದಾಗ ಏನು ಡೆಫಿನೆಟ್ ಆಗಿ ಗೊತ್ತಿಲ್ಲ. ಇದು ಮುಂದುವರಿಯುತ್ತಾ? ಫ್ಯೂಚರ್ ಲೈಫಲ್ಲಿ ನೀವಿಬ್ರು ಒಟ್ಟಿಗೆ ಇರ್ತೀರಾ? ಏನೋ ಕನ್ಫ್ಯೂಷನ್ ಇದೆ. ಆದರೆ ಒಳ್ಳೆ ಬಾಂಧವ್ಯ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆದರೆ ಅಲ್ಲಿ ಏನು ಜಗಳ ಇರಲ್ಲ, ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅನ್ನಿಸ್ತಾ ಇದೆ. ಇಲ್ಲಿ ಸದ್ಯದಲ್ಲಿ ನಿಮ್ಮನ್ನು ಯಾಕೋ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮಿಂದ ದೂರ ಆಗಿದ್ದಾರೆ. ಅಲ್ಲೊಂದು ಈಗೋ ಇದೆ. ನಿಮ್ಮ ಮೆಸೇಜ್ ನೋಡ್ತಾ ಇಲ್ಲ, ನಿಮ್ಮ ಕಾಲ್ಗೆ ಉತ್ತರ ಇಲ್ಲ. ಇದರ ಹಿಂದೆ ಏನೂ ಕಾರಣಗಳಿಲ್ಲ, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ಭಾವನೆಗಳಿದೆ, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ. ಈ ಮಧ್ಯೆ ಗ್ಯಾಪ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರಾಗಿರ್ಬೋದು ಅನ್ನಿಸ್ತಾ ಇದೆ. ಡಿಸಿಷನ್ ತಗೊಳ್ಳೋಕೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೂ ಅನ್ನಿಸ್ತಾ ಇದೆ. ಆದರೆ ಇಲ್ಲೊಂದು ಚೇಂಜ್, ಅದ್ರ ಕೆಳಗಡೆ ರೀಬರ್ತ್ ಇದೆ. ನಿಮ್ಮ ಮೇಲೆ ಶುರುನಲ್ಲಿ ಅಂಥ ಇಂಟ್ರೆಸ್ಟ್ ಏನೂ ಇರಲಿಲ್ಲ, ಆದರೆ ಈಗ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಆದರೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದಕ್ಕೆ ಮತ್ತೆ ಏನು ಬರುತ್ತೆ ನೋಡೋಣ. ನೀವೂ ಕಾಯ್ತಾ ಇದ್ದೀರಾ, ಯಾಕೆಂದರೆ ಇಲ್ಲಿ ಅನ್ಸರ್ಟೇನಿಟಿ ಇದೆ. ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ನೋಡಿ, 2 ಆಫ್ ಸೋರ್ಟ್ಸ್ ಬರ್ತಾ ಇದೆ, ಕನ್ಫ್ಯೂಷನ್ ಇದೆ. 3 ಆಫ್ ಪೆಂಟಿಕಲ್ಸ್, ಮತ್ತೊಂದು ದಿ ಫೂಲ್ ಕಾರ್ಡ್ ಮತ್ತೆ ಬರ್ತಾ ಇದೆ. 7 ಆಫ್ ಸಾರ್ಟ್ಸ್, ಮತ್ತೊಂದು ದಿ ಟವರ್ ಕಾರ್ಡ್. 7 ಆಫ್ ಕಪ್ಸ್ ಇದೆ.
ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಮೇಲೆ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅವ್ರಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಇನ್ನು ಜಾಬ್ ಆಗಿಲ್ದಿರಬಹುದು, ಅಥವಾ ಇರೋ ಜಾಬಲ್ಲಿ ಏನೋ ಡಿಫಿಕಲ್ಟೀಸ್ ಇದೆ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಏನು ಡಿಸಿಷನ್ ತಗೊಳ್ಳುವಂಥ ಒಂದು ಮನಸ್ಥಿತಿ ಇಲ್ಲ. ಅನ್ಸರ್ಟೆನಿಟಿ ಇದೆ, ಲೈಫ್ ಬಗ್ಗೆ ಅನ್ಸರ್ಟೆನಿಟಿ ಇದೆ, ಕನ್ಫ್ಯೂಷನ್ಸ್ ಇದೆ. ತನ್ನ ಪರಿಸ್ಥಿತಿನ ಚೇಂಜ್ ಮಾಡ್ಕೋಬೇಕು, ತನ್ನ ಪರಿಸ್ಥಿತಿನ ಸರಿ ಮಾಡ್ಕೋಬೇಕು, ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ ನನಗೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ಈ ಟೈಮಲ್ಲಿ ನಿಮ್ಮಿಂದ ದೂರ ಇದ್ದಾರೆ, ಆದರೆ ನೆನಪು ಬರ್ತಾ ಇದೆ. ನಿಮ್ಮ ನೆನಪು ಮುಂದೆ ಏನಾಗುತ್ತೆ ನೋಡೋಣ. ಬ್ರೇಕ್ ಥ್ರೂ, ಮತ್ತೊಂದು ಸೈಲೆನ್ಸ್, ಮತ್ತೊಂದು ಆರ್ಡಿನರಿನೆಸ್, ಹಾಗೆ ಸಕ್ಸೆಸ್ ಬರ್ತಾ ಇದೆ. ಇಲ್ಲೊಂದು ರೀಬರ್ತ್, ಪೋಸ್ಟ್ಪೋನ್ಮೆಂಟ್. ಏನೋ ಫ್ರೆಂಡ್ಶಿಪ್ ಬೆಳೆದಿತ್ತು, ಅದರಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ. ದಿನ ಕಳೆದ ಹಾಗೆ ಅಟ್ಯಾಚ್ಮೆಂಟ್ ಬರೋಕ್ಕೆ ಶುರುವಾಗಿದೆ. ಆದರೆ ಈ ವ್ಯಕ್ತಿ ಡಾಮಿನೇಟಿಂಗ್ ನೇಚರ್ ಅಥವಾ ಈಗೋಯಿಸ್ಟಿಕ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಆದ್ದರಿಂದ ನಿಮ್ಮ ಹತ್ರ ಹೆಚ್ಚು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಕೆಲವರು ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ರೀಬರ್ತ್ ಇದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ, ಹಾಗೆ ಸಕ್ಸಸ್ಸು ಇದೆ. ಅವರು ಇಲ್ಲೊಂದು ಸೀಕ್ರೆಟ್ ಸ್ಪೇಸ್ ಅಂದಾಗ ಯೋಚನೆ ಮಾಡೋಕ್ಕೆ ಟೈಮ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ, ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಯಾಕೆಂದರೆ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ ಅಥವಾ ರೆಸ್ಪಾನ್ಸಿಬಿಲಿಟಿಗಳೂ ಇರಬಹುದು. ಅದರಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಈ ಒಂದು ಎನರ್ಜಿ ಮುಂದೆ ಚೇಂಜ್ ಆಗುತ್ತೆ. ನಿಮ್ಮ ಲೈಫಲ್ಲಿ ರೀಬರ್ತ್ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಸ್ಪೇಸ್ ಕೆಳಗಡೆ ಸೈಲೆನ್ಸ್ ಬರ್ತಾ ಇದೆ. ಅದು ಸ್ವಲ್ಪ ಕಾಲ ಅಷ್ಟೇ, ಮತ್ತೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ ಹಾಗೂ ಅನ್ನಿಸ್ತಾ ಇದೆ. ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ? ಆಲ್ರೆಡಿ ಈ ಫ್ರೆಂಡ್ಶಿಪ್ನಲ್ಲಿ ಸಕ್ಸಸ್ ಇದೆ, ರೀಬರ್ತ್ ಇದೆ. ಫೈನಲ್ ಮೆಸೇಜ್ ಏನಿದೆ ನೋಡೋಣ. ಕಾನ್ಫಿಡೆನ್ಸ್, ಮತ್ತೊಂದು ಹೀಲಿಂಗ್. ಈ ಒಂದು ನೆಗೆಟಿವಿಟಿ ಎಲ್ಲ ಹೀಲ್ ಆಗ್ತಾ ಬರುತ್ತೆ. ನಿಮ್ಮಿಬ್ಬರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿ ಬೋಲ್ಡ್, ರೈಸ್ ಅಪ್ ಅಂಡ್ ಸ್ಟ್ಯಾಂಡ್ ಟಾಲ್ ಆ ಥರ ಬರ್ತಾ ಇದೆ. ಫೀಲ್ ದಿ ಫೈರ್ ಇನ್ ಯುವರ್ ಸೋಲ್. ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ. ನಿಮ್ಮ ಲೋ ಫೀಲಿಂಗ್ಸ್ ಆಗಿರಬಹುದು, ಆ ನೆಗೆಟಿವಿಟಿ ಆಗಿರಬಹುದು, ಗ್ರ್ಯಾಜುಯಲ್ ಆಗಿ ಹೀಲ್ ಆಗುತ್ತೆ ಅನ್ನೋದಿದೆ. ಆದ್ದರಿಂದ ಆ್ಯಸ್ ಯೂಶುವಲ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ, ಕಾನ್ಫಿಡೆಂಟ್ ಆಗಿರಿ. ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ, ಸಕ್ಸಸ್ ಇದೆ. ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ. ಗ್ರ್ಯಾಜುಯಲ್ ಆಗಿ ಅವ್ರ ಮನಸ್ಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋ ಒಂದು ಚಾನ್ಸಸ್ ಕಾಣ್ತಾ ಇದೆ. ಅದರಿಂದ ಬಿ ಬೋಲ್ಡ್ ಆ್ಯಂಡ್ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.